ಯೋಜನೆಯು ಆರಂಭದಲ್ಲಿ ಸುಗಮ ಸಂಚಾರದ ಭರವಸೆಯನ್ನು ನೀಡಿದ್ದರೂ ಪ್ರಾಯೋಗಿಕವಾಗಿ ಅನೇಕ ತಾಂತ್ರಿಕ ದೋಷಗಳಿಂದ ಕೂಡಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಅರಕಲಗೂಡಿನಿಂದ ಹಾಸನದವರೆಗಿನ ಕೇವಲ 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು 150ಕ್ಕೂ ಹೆಚ್ಚು ರಂಬ್ಲಿಂಗ್ ಸ್ಟ್ರಿಪ್ಗಳನ್ನು ಅಳವಡಿಸಲಾಗಿದ್ದು, ಇದು ಸಂಚಾರಕ್ಕೆ ಅಡಚಣೆಯುಂಟು ಮಾಡುತ್ತಿದೆ ಎಂದು ನಿವೃತ್ತ ಎಂಜಿನಿಯರ್ಗಳು ದೂರಿದ್ದಾರೆ. ಟೋಲ್ ಮ್ಯಾನೇಜ್ಮೆಂಟ್ ಮತ್ತು ಹೊಣೆಗಾರಿಕೆಯ ಗೊಂದಲಗಳು. ನಿಲ್ಲುವಾಗಲೂ ಟೋಲ್ ಪ್ಲಾಜಾದಲ್ಲಿನ ಪ್ರಮುಖ ಸಮಸ್ಯೆ ಎಂದರೆ ಅದರ ನಿರ್ವಹಣೆಯ ಜವಾಬ್ದಾರಿಯನ್ನು ಯಾರು ಹೊತ್ತಿದ್ದಾರೆ ಎಂಬ ಬಗ್ಗೆ ಇರುವ ಅಸ್ಪಷ್ಟತೆ. ಸಾರ್ವಜನಿಕರು ಮೂಲಭೂತ ಸೌಕರ್ಯಗಳ ಬಗ್ಗೆ ಪ್ರಶ್ನಿಸಿದಾಗ ಅಲ್ಲಿನ ಸಿಬ್ಬಂದಿಗಳು ಮತ್ತು ಮ್ಯಾನೇಜ್ಮೆಂಟ್ ಒಬ್ಬರ ಮೇಲೊಬ್ಬರು ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದ್ದಾರೆ ಎಂಬುದು ಸ್ಥಳೀಯರ ಗಂಭೀರ ಆರೋಪವಾಗಿದೆ. ದಿಲೀಪ್ ಬಿಲ್ಡ್ಕಾನ್ ಲಿಮಿಟೆಡ್ ಡೆಬೋ ಈ ರಸ್ತೆಯ ಮೂಲ ಗುತ್ತಿಗೆದಾರ ಸಂಸ್ಥೆಯಾಗಿದೆ. ಆದರೆ ಪ್ರಸ್ತುತ ಟೋಲ್ ನಿರ್ವಹಣೆಯು ಆತ್ಮಾನಂದಂ ಎಂಬ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ನಡೆಯುತ್ತಿದೆ ಎಂದು ಹೇಳಲಾಗುತ್ತಿದೆ. ಸಾರ್ವಜನಿಕರು ಆಂಬ್ಯುಲೆನ್ಸ್ ವ್ಯವಸ್ಥೆಯ ಬಗ್ಗೆ ಕೇಳಿದಾಗ ಆತ್ಮಾನಂದಂ ಮ್ಯಾನೇಜ್ಮೆಂಟ್ನವರು ಈ ಜವಾಬ್ದಾರಿಯನ್ನು ದಿಲೀಪ್ ಬಿಲ್ಡ್ಕಾನ್ ಅವರಿಗೆ ಕೇಳಿ ಎಂದು ಹೇಳುವ ಮೂಲಕ ಜಾರಿಕೊಳ್ಳುತ್ತಿದ್ದಾರೆ. ಇಂತಹ ಹೊಣೆಗೇಡಿತನದ ವರ್ತನೆಯು ತುರ್ತು ಸಂದರ್ಭಗಳಲ್ಲಿ ಜನರ ಪ್ರಾಣದೊಂದಿಗೆ ಚೆಲ್ಲಾಟವಾಡಿದಂತಿದೆ. ಕಾರ್ಪೊರೇಟ್ ರಚನೆಯನ್ನು ಗಮನಿಸಿದರೆ ಡಿಬಿಎಲ್ ಹಾಸನ ಪಿರಿಯಾಪಟ್ಟಣ ಟೋಲ್ವೇ ಪ್ರೈವೇಟ್ ಲಿಮಿಟೆಡ್ ಡೆಪ್ಟೋ ಎಂಬ ವಿಶೇಷ ಉದ್ದೇಶದ ಘಟಕವನ್ನು ಸ್ಪಗ ಈ ಯೋಜನೆಯ ನಿರ್ವಹಣೆಗಾಗಿ ಸ್ಥಾಪಿಸಲಾಗಿದೆ. ಕಾಲಾನಂತರದಲ್ಲಿ ಈ ಯೋಜನೆಯ ಆರ್ಥಿಕ ಹಿತಾಸಕ್ತಿಗಳನ್ನು ಶ್ರೇಮ್ ಇನ್ವಿಟ್ ಗೆ ವರ್ಗಾಯಿಸಲಾಗಿದೆ. ಈ ಹಂತಗಳಲ್ಲಿ ನಿರ್ವಹಣಾ ಸಂಸ್ಥೆಗಳು ಬದಲಾಗುತ್ತಿರುವುದು ಮತ್ತು ಸ್ಥಳೀಯ ಮಟ್ಟದಲ್ಲಿ ಆತ್ಮಾನಂದಂ ನಂತಹ ಉಪಗುತ್ತಿಗೆದಾರರ ನೇಮಕವು ಪಾರದರ್ಶಕತೆಯ ಕೊರತೆಯನ್ನು ಎತ್ತಿ ತೋರಿಸುತ್ತದೆ. ಸುರಕ್ಷತಾ ಸೌಲಭ್ಯಗಳ ಕೊರತೆ ಮತ್ತು ನಿಯಮಗಳ ಉಲ್ಲಂಘನೆ. ರಸ್ತೆ ಸುರಕ್ಷತೆಯ ದೃಷ್ಟಿಯಿಂದ ಟೋಲ್ ಪ್ಲಾಜಾಗಳು ಮತ್ತು ಅದರ ಸುತ್ತಮುತ್ತಲಿನ ರಸ್ತೆ ವಿಭಜಕಗಳಲ್ಲಿ ಡಿವೈಡರ್ಸ್, ರೇಡಿಯಂ ಸ್ಟಿಕ್ಕರ್ಗಳನ್ನು ಅಳವಡಿಸುವುದು ಕಡ್ಡಾಯವಾಗಿದೆ. ಇದು ರಾತ್ರಿಯ ಸಮಯದಲ್ಲಿ ಚಾಲಕರಿಗೆ ರಸ್ತೆಯ ಮಾರ್ಗವನ್ನು ಸ್ಪಷ್ಟವಾಗಿ ತೋರಿಸಲು ಸಹಕಾರಿಯಾಗುತ್ತದೆ. ಆದರೆ ನಿಲ್ಲುವಾಗಲೂ ಟೋಲ್ ಬಳಿ ಇಂತಹ ಯಾವುದೇ ವೈಜ್ಞಾನಿಕ ವ್ಯವಸ್ಥೆ ಇಲ್ಲ ಎಂಬುದು ಸ್ಪಷ್ಟವಾಗಿದೆ. ರೇಡಿಯಂ ಸ್ಟಿಕ್ಕರ್ಗಳ ಬದಲಿಗೆ ಕೇವಲ ಸಾಮಾನ್ಯ ಪೇಂಟ್ ಬಳಸಿ ಬಣ್ಣ ಹಚ್ಚಿರುವುದು ಕಂಡುಬಂದಿದೆ. ಇದು ಹೆದ್ದಾರಿ ಸುರಕ್ಷತಾ ನಿಯಮಗಳ ನೇರ ಉಲ್ಲಂಘನೆಯಾಗಿದೆ. ಸರಿಯಾದ ಬೆಳಕಿನ ವ್ಯವಸ್ಥೆ ಮತ್ತು ಪ್ರತಿಫಲಕಗಳಿಲ್ಲದೆ ಇರುವುದರಿಂದ ರಾತ್ರಿಯ ವೇಳೆ ಅನೇಕ ಅಪಘಾತಗಳು ಸಂಭವಿಸುತ್ತಿವೆ. ಈ ಬಗ್ಗೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತವು ದಿಲೀಪ್ ಕನ್ಸ್ಟ್ರಕ್ಷನ್ ಮತ್ತು ಟೋಲ್ ಮ್ಯಾನೇಜ್ಮೆಂಟ್ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಅಪಘಾತಗಳು ಸಂಭವಿಸಿದಾಗ ಜೀವ ಉಳಿಸಲು ಬೇಕಾದ ಕನಿಷ್ಠ ಸೌಲಭ್ಯವಾದ ಆಂಬ್ಯುಲೆನ್ಸ್ ವ್ಯವಸ್ಥೆಯು ಈ ಟೋಲ್ ಕೇಂದ್ರದಲ್ಲಿ ಸಂಪೂರ್ಣವಾಗಿ ಮರೀಚಿಕೆಯಾಗಿದೆ. ಹೆದ್ದಾರಿ ಪ್ರಾಧಿಕಾರದ ನಿಯಮಗಳ ಪ್ರಕಾರ ಪ್ರತಿ ಟೋಲ್ ಪ್ಲಾಜಾದಲ್ಲಿ 24/7 ಆಂಬ್ಯುಲೆನ್ಸ್ ಮತ್ತು ಗಸ್ತು ವಾಹನ ಇರಲೇಬೇಕು. ಆದರೆ ಇಲ್ಲಿನ ಮ್ಯಾನೇಜ್ಮೆಂಟ್ ಈ ಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತಿದೆ. ಸಾರ್ವಜನಿಕ ಸೌಲಭ್ಯಗಳ ದುಸ್ಥಿತಿ. ಟೋಲ್ ಪಾವತಿಸುವ ವಾಹನ ಸವಾರರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಯೋಜನೆಯ ಒಪ್ಪಂದದ ಭಾಗವಾಗಿರುತ್ತದೆ. ಆದರೆ ನಿಲ್ಲುವಾಗಲೂ ಟೋಲ್ನಲ್ಲಿ ಪರಿಸ್ಥಿತಿ ಇದಕ್ಕೆ ತದ್ವಿರುದ್ಧವಾಗಿದೆ. ಕುಡಿಯುವ ನೀರಿನ ಕೊರತೆ. ದೂರದ ಪ್ರಯಾಣ ಮಾಡುವವರಿಗೆ ಟೋಲ್ ಕೇಂದ್ರಗಳಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕು. ಆದರೆ ಇಲ್ಲಿ ಅಂತಹ ಯಾವುದೇ ವ್ಯವಸ್ಥೆ ಇಲ್ಲದೆ ಜನರು ಪರದಾಡುವಂತಾಗಿದೆ. ಶೌಚಾಲಯಗಳ ಅವ್ಯವಸ್ಥೆ. ಇಲ್ಲಿನ ಶೌಚಾಲಯಗಳು ಅತ್ಯಂತ ಗಲೀಜಾಗಿದ್ದು ಸರಿಯಾದ ನಿರ್ವಹಣೆಯಿಲ್ಲದೆ ಬಳಸಲು ಅಯೋಗ್ಯವಾಗಿವೆ. ಕೊಳೆತ ಬಾತ್ರೂಮ್ ಎಂದು ಸ್ಥಳೀಯರು ಇದನ್ನು ವರ್ಣಿಸಿರುವುದು ಇಲ್ಲಿನ ನೈರ್ಮಲ್ಯದ ಸ್ಥಿತಿಗೆ ಕೈಗನ್ನಡಿಯಾಗಿದೆ. ಸಿಬ್ಬಂದಿಗಳ ವಸತಿ ಮತ್ತು ನೈರ್ಮಲ್ಯ. ಟೋಲ್ ಸಿಬ್ಬಂದಿಗಳು ವಾಸಿಸುವ ಕೊಠಡಿಗಳಲ್ಲಿಯೂ ಯಾವುದೇ ಸ್ವಚ್ಛತೆ ಇಲ್ಲ. ವಿದ್ಯುತ್ ವೈರ್ಗಳು ಡ್ಯಾಮೇಜ್ ಆಗಿದ್ದು ಅಪಾಯಕ್ಕೆ ಆಹ್ವಾನ ನೀಡುತ್ತಿವೆ. ಅಲ್ಲದೆ ಸಿಬ್ಬಂದಿಗಳ ಕೊಠಡಿಗಳಲ್ಲಿ ತಂಬಾಕು ಮತ್ತು ಗುಟ್ಕಾ ಪದಾರ್ಥಗಳು ಪತ್ತೆಯಾಗಿರುವುದು ಅವರ ಶಿಸ್ತು ಮತ್ತು ಆಡಳಿತದ ವೈಫಲ್ಯವನ್ನು ತೋರಿಸುತ್ತದೆ. ಪೆಟ್ರೋಲ್ ವ್ಯವಸ್ಥೆಯ ಕೊರತೆ. ವಾಹನಗಳಲ್ಲಿ ಇಂಧನ ಖಾಲಿಯಾದಾಗ ಮಾನವೀಯತೆಯ ದೃಷ್ಟಿಯಿಂದ ಅಥವಾ ತುರ್ತು ಸೇವೆಗಳ ಭಾಗವಾಗಿ ನೆರವು ನೀಡುವ ಬದಲು ಹಣ ಪಾವತಿಸುವವರೆಗೂ ವಾಹನಗಳನ್ನು ಬಿಡುವುದಿಲ್ಲ ಎಂಬ ಹಠಮಾರಿ ಧೋರಣೆಯನ್ನು ಮ್ಯಾನೇಜ್ಮೆಂಟ್ ಅನುಸರಿಸುತ್ತಿದೆ ಎಂದು ವರದಿಯಾಗಿದೆ. ಸಾಮಾಜಿಕ ಮತ್ತು ರಾಜಕೀಯ ಪ್ರತಿಭಟನೆಗಳು. ಈ ಎಲ್ಲಾ ಅನ್ಯಾಯಗಳ ವಿರುದ್ಧ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಧ್ವನಿ ಎತ್ತಿದೆ. ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಮತ್ತು ಸ್ಥಳೀಯ ನ್ಯೂಸ್ ಚಾನೆಲ್ ಆರಕ್ಷಕವಾಣಿ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಟೋಲ್ನಲ್ಲಿ ನಡೆಯುತ್ತಿರುವ ಲೂಟಿಯನ್ನು ಬಯಲಿಗೆಳೆದಿವೆ. ಜನರಿಂದ ಹಣ ವಸೂಲಿ ಮಾಡುವುದರಲ್ಲೇ ಮಗ್ನವಾಗಿರುವ ಈ ಮ್ಯಾನೇಜ್ಮೆಂಟ್ ಸಾರ್ವಜನಿಕರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ನೀಡುವಲ್ಲಿ ವಿಫಲವಾಗಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ. ಇಲ್ಲಿ ನೋಡ್ತಾ ಇದ್ರೆ ಈ ವ್ಯವಸ್ಥೆ ಟೋಲ್ ವ್ಯವಸ್ಥೆ ಯಾವ ರೀತಿ ಇದೆ ಅಂತವ ನಮ್ಮ ಜನರ ಹತ್ರ ದುಡ್ಡು ಮಾತ್ರ ತಗೋತಾ ಇದ್ದಾರೆ. ಅಂದರೆ ಟೋಲ್ ವ್ಯವಸ್ಥೆ ಇಲ್ಲ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ. ಒಂದು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಯಿತು ಅಂತಂದರೆ ಒಂದು ಆಂಬುಲೆನ್ಸ್ ಇಲ್ಲಿ ರೆಡಿ ಇರಬೇಕು.
ಒಂದು ಕುಡಿಯೋ ನೀರು ವ್ಯವಸ್ಥೆ ಇಲ್ಲ, ಒಂದು ವಾಶ್ರೂಮ್ ಇಲ್ಲ, ಯಾವುದೇ ಥರದಲ್ಲೂ ವ್ಯವಸ್ಥೆ ಇಲ್ಲ. ಒಟ್ಟಲ್ಲಿ ನಮ್ಮ ನಾಗರಿಕರ ಹತ್ರ ದುಡ್ಡು ವ್ಯವಸ್ಥೆ ಮಾಡಿಕೊಂಡು ಉಸ್ತು ಮಾಡ್ಕೋತಾರೆ. ಆಮೇಲೆ ಇಲ್ಲಿ ಟೋಲಲ್ಲಿ ಏನಪ್ಪ ಅಂತಂದರೆ ಒಳ್ಳೆಯ ಅಧಿಕಾರಿಗಳು ಹಾಕಿಲ್ಲ, ಇಲ್ಲಿ ಬರೀ ದುಡ್ಡವರ್ಧನೆಗಳು ಹಾಕ್ಕೊಂಡು ದುಡ್ಡಿಸ್ಕೊಂಡು ಜನರ ಮೇಲೆ ಭಾರಿ ತೊಂದರೆ ಕೊಡ್ತವ್ರೆ. ಯಾವುದೇ ಕಾರಣಕ್ಕೆ ಟೋಲು ಕರೆಕ್ಟಾಗಿ ವ್ಯವಸ್ಥೆ ಮಾಡಬೇಕು. ವ್ಯವಸ್ಥೆ ಮಾಡಿಲ್ಲ ಅಂದರೆ ಟೋಲ್ ಅಂತೂ ಬಂದ್ ಮಾಡಿಸ್ತೀವಿ ನಾವು ಅಷ್ಟೇ. ನೀವು ನಾಗರಿಕರು ಮಾತಾಡಿ ಸರ್. ಈ ಟೋಲಿನ ವ್ಯವಸ್ಥೆ ಬಗ್ಗೆ ನಾನು ಸಣ್ಣದಾಗಿ ಹೇಳ್ತೀನಿ. ಇಲ್ಲಿ ಈ ಸ್ವಚ್ಛತೆ ಇಲ್ಲ, ಕುಡಿಯೋ ನೀರಿಲ್ಲ, ಟೈಲೆಟ್ ವ್ಯವಸ್ಥೆ ಇಲ್ಲ. ಆಮೇಲೆ ಇಲ್ಲಿರೋ ಎಂಪ್ಲಾಯಿಗಳಿಗೂ ಸಹ ಉತ್ತಮ ಸುಸಜ್ಜಿತವಾದ ವ್ಯವಸ್ಥೆ ಇಲ್ಲ. ಮೂಲತಃ ಸೌಕರ್ಯ ಇಲ್ಲಿರೋ ಎಂಪ್ಲಾಯಿಗಳಿಗೂ ಸರಿಯಾದ ರೀತಿ ಇಲ್ಲ. ತಿಪ್ಪೆ ಗುಂಡಿ ಹೆಂಗದೆ ಅವ್ರು ಉಳ್ಕೊಳ್ಳೋಕೆ ಕ್ವಾರ್ಟರ್ಸ್ಗಳು. ಇಲ್ಲಿ ಪಾನ್ ಪರಾಕು, ಬೀಡಿ ಸಿಗರೇಟು ಸೇದಿರೋದು, ಇದು ಜ್ಯೂಸ್ ಕುಡ್ದಿರೋದು, ಬಿಸಾಡಿರೋದು ಎಲ್ಲ ಗೊಬ್ಬನಾರೋ ಥರ ಅದೇ. ಕಸ ತೊಡೆದಿಲ್ಲ, ಈ ನೀಟ್ನೆಸ್ ಎಂತೂ ಇಲ್ಲ. ಒಂದು ಆಂಬುಲೆನ್ಸನ್ನು ಇರಬೇಕು, ಏನೋ ರಸ್ತೆ ಅಪಘಾತ ಆಯಿತು ಒಂದಿನ ಕರ್ಕೊಂಡೋಗಿ ಪಟ್ಟಣದ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅವ್ರನ್ನ. ಆಂಬುಲೆನ್ಸನ್ನು ವ್ಯವಸ್ಥೆ ಬೇಕು, ಅದಿಲ್ಲ. ಹಿರಿಯ ನಾಗರಿಕರಿಗೆ ಬೇಕಾಗಿರೋ ಸವಲತ್ತು ಒಂದೂ ಇಲ್ಲ. ಯಾರೋ ಅಕ್ಕಪಕ್ಕದ ಲೋಕಲ್ ಹುಡುಗರು ಒಂದು 2 ಜನ ಬಿಟ್ಕೋತಾರೆ. ಅವ್ರು ಕೇಳಿದರೆ ನಮಗೆ ಗೊತ್ತಿಲ್ಲ ಸರ್, ನೀವು ಅಲ್ಲಿ ಕೇಳಿ ಇಲ್ಲಿ ಕೇಳಿ ಅಂತಾರೆ. ಇದು ನಾವು ರಸ್ತೆ ಅಭಿವೃದ್ಧಿಯನ್ನ ಕೇಳೋದ, ಟೋಲ್ನ ಕೇಳೋದ ಅನ್ನೋದು ನಮಗೆ ಸಾರ್ವಜನಿಕರಿಗೆ ಟೋಲ್ ನಿರ್ವಹಣೆ ಮಾಡ್ತಾ ಇರೋರು ಯಾರು ಅನ್ನೋದೇ ಮಾಹಿತಿ ಇಲ್ಲ. ಆಮೇಲೆ ಮೂಲತಃ ಸೌಕರ್ಯ ಏನು ಕೊಡಬೇಕು ಅನ್ನೋದಕ್ಕೆ ಒಂದು ಇದಿಲ್ಲ, ನಾಮಫಲಕ ಇರಬೇಕು. ನಮ್ಮ ಟೋಲಲ್ಲಿ ಸಿಕ್ಕ ಸವಲತ್ತುಗಳು ಸಾರ್ವಜನಿಕರ ಪ್ರಯಾಣಿಕರಿಗೆ ನಾವು ಇಂಥ ಸವಲತ್ತು ಕೊಡ್ತೀವಿ ಅಂತ ಎಲ್ಲೂ ಕಾಣ್ತಾ ಇಲ್ಲಪ್ಪ. ಎಲ್ಲಿ ಬರ್ಕೊಂಡವ್ರ ಕಡೆ ನಮಗೆ ವಾಟರ್ ಬಾಟ್ಲಿಗಳ ವ್ಯವಸ್ಥೆ ಇಲ್ಲ. ಪೆಟ್ರೋಲ್ ಖಾಲಿ ಇದೆ, ಪೆಟ್ರೋಲ್ ತಂದ್ಕೊಡೋ ವ್ಯವಸ್ಥೆ ಇಲ್ಲ. ಅವರೇ ತಳ್ಕೋಬೇಕು, ಅವರೇ ಹಾಕಬೇಕು. ಎಲ್ಲಿಂದ ಎಷ್ಟು ದೂರ ನಿಂತಾದ್ರೂ ಅವನೇ ತಳ್ಕೋಬೇಕು. ವ್ಯವಸ್ಥೆ ಅಂತೂ ಇಲ್ಲ. ಏನಾದ್ರು ಇವ್ರ ಕೈಯಿಂದ ತಂದು ಹಾಕ್ತಾರ? ಹಾಕಲ್ಲ, ಯಾರು ಹಾಕಲ್ಲ. ಅವರೇ ದುಡ್ಡ ನಮ್ಮದೇ ಇರ್ಬೋದು, ತಂದ್ಕೊಡೋ ವ್ಯವಸ್ಥೆ ಇರ್ಬೋದು, ವ್ಯವಸ್ಥೆ ಇಲ್ವಲ್ಲ. ಈಗ ನೋಡಿ, ದಿಲೀಪ್ ಕನ್ಸ್ಟ್ರಕ್ಷನ್ ಅವ್ರು ಕೇಳಿದ್ರೆ ಅವ್ರು ಯಾರು ಇನ್ನೊಬ್ರು ಆತ್ಮಾನಂದ ಅಂತವ್ರಂತಲ್ಲ, ಅವರು ಇವ್ರ ಮೇಲೆ ಕೇಳ್ತಾರೆ, ಇವ್ರು ಅವ್ರ ಮೇಲೆ ಕೇಳ್ತಾರೆ. ಇದ್ರ ಮೇಲೆ ಬಿಟ್ಟು ಯಾರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಕನ್ಫ್ಯೂಷನು. ಹಿಂಗೆ ತಲೆ ಕೆರ್ಕೊಂಡು ಕೇಳ್ತಾರಲ್ಲ ಆ ಥರ ಅವರೇ ಕನ್ಫ್ಯೂಷನು. ಹಾಂ, ಇದಕ್ಕೆ ನೀಟಾಗಿ ವ್ಯವಸ್ಥೆ ಮಾಡಲಿಲ್ಲ ಅಂದರೆ ದೊಡ್ಡ ಹೋರಾಟನೇ ಆಯ್ತದೆ. ದಿಲೀಪ್ ಕನ್ಸ್ಟ್ರಕ್ಷನರೇ ನಿಮಗೆ ಹೇಳ್ತಿರೋದು, ದೊಡ್ಡ ಹೋರಾಟನೇ ಆಯ್ತದೆ, ಆಯಿತಾ. ಇನ್ನೊಂದೇನು ಅಂದರೆ ಇವ್ರು ಹೇಳ್ದಂಗೆ ಮೊದಲು ಇಲ್ಲಿ ನಾಮಫಲಕನ ನೀವು ನೇತಾಕ್ಬೇಕು. ನಿರ್ವಹಣೆ ಯಾರು ಮಾಡ್ತಾರೆ ಬೇಕು ನಮಗೆ. ನಾಮಫಲಕ ನೇತಾಕ್ಬೇಕು. ಏನೇನು ಟೋಲಿಂದ ಜನಗಳ ಹತ್ರ ವಸೂಲಿ ಮಾಡ್ತಿದ್ರಲ್ಲ, ದುಡ್ಡು ಅಂತ ಹೇಳಬಾರ್ದು, ಅದನ್ನು ದಂಧೆ ಅಂತ ಹೇಳಬೇಕು. ವಸೂಲಿ ಮಾಡ್ತಿದ್ದೀರಲ್ಲ, ಅದನ್ನು ಏನೇನಕ್ಕೆ ವ್ಯವಸ್ಥೆಗೆ ಜನಗಳಿಗೆ ಮತ್ತೆ ಅವ್ರಿಗೆ ಉಪಯೋಗ ಏನು, ಆಯಿತಾ. ಈಗ ತಗೋಗ್ತಿರಲ್ಲ, ನೀರಿನ ಮಟ್ಟಿ ವ್ಯವಸ್ಥೆ ಇಲ್ಲ ಸರ್, ಏನಾದ್ರು ಬೇಕಾ, ಏನಾದ್ರು ಪೆಟ್ರೋಲ್ ಖಾಲಿ ಆಯ್ತಾ, ಏನೈತೆ ಸರ್ವಿಸ್ ಕೇಳಬೇಕು. ಅವ್ರನ್ನ ಹೆಂಗೆ ಕೇಳಬೇಕು? ಹೋಗಿ ಬೆಂಗಳೂರು ಕಡೆ ಟ್ರೋಲ್ಗಳು ಮಿಕ್ತಾವಲ್ಲ ನೋಡೋಗಿ, ಸರ್ವಿಸ್ ಕೇಳ್ತಾರೆ ಹೆಂಗೆ, ಏನು ಸರ್ ಏರ್ಗೀರೆಲ್ಲ ಕರೆಕ್ಟಾಗೈತಾ, ಏನಿಲ್ಲ, ಎಂತೂ ಇಲ್ಲ. ಇದು ಯಾವ ಥರ ಟೋಲ್ ಮಾಡಿರೋದೇ ವೇಸ್ಟ್ ಹಂಗಾರೆ, ಮುಚ್ಚಿಬಿಡ್ಬೇಕು ಸುಮ್ಮನೆ ಅದನ್ನು. ಇಲ್ಲಿ ಯಾವ ಇದು ಓಪನ್ ಇಲ್ಲ, ಇಲ್ಲಂತೂ ಮೊದ್ಲೇ ಇಲ್ಲ, ಆ ಕಡೆದಂತೂ ಇಲ್ಲ. ಅದ್ರೊಳಗಡೆ ಏನೋ ತಿಪ್ಪೆ ಗುಂಡಿ ತುಂಬೋರೆ. ಹಾಂ, ಇವೆರಡು ಓಡ್ತೈತೆ. ಇಲ್ಲಿ ಯಾವುದೋ ಇದು ಕಪ್ಪುಗೆ ಒಂದು ಇದು ಮಾಡಿದ್ರೆ ಒಂದು ರೇಡಿಯೋ ಮೊದ್ಲೇ ಇಲ್ಲ. ಅವ್ರು ಬಾಂಬರಕ್ಕೆ ತಿಂದು ಉಟ್ಕೊಂಡು ನೋಡೋದು ಈ ಥರ ಆಗೈತೆ. ಇಲ್ಲಿನ ವ್ಯವಸ್ಥೆ ಹಿಂಗೆ ಆದರೆ ಇದೊಂದು ಸಂಘಟನೆ ಬಂದೈತೆ ಅಂತಲ್ಲ, ಎಲ್ಲ ಸಂಘಟನೆಗಳು ಬರ್ತವೆ. ಈ ನಾವು ಕೊಟ್ಟರೆ ನೆಲ, ನಾವು ಕೊಟ್ಟಿರೋ ದುಡ್ಡು ಎಲ್ಲರೂ ಕೈ ಹಾಕ್ತಾರೆ. ಅವರಿಂದೇನು ತಂದಾಕಿಲ್ಲ, ಸರ್ಕಾರದಿಂದೇನು ಕೊಡ್ತಿಲ್ಲ. ಜನಗಳು ತೆರಿಗೆ ದುಡ್ಡಿಂದಗಳು ದಂಧೆ ಮಾಡ್ಕೊಂಡು ಚೆನ್ನಾಗಿ ಮಜಾ ಮಾಡ್ಕೊಂಡು ಅವ್ರೆ. ವ್ಯವಸ್ಥೆನೇ ಇಲ್ವಲ್ಲ. ಏನು ಕರೆಕ್ಟಾಗಿ ವ್ಯವಸ್ಥೆ ಇಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ನಾವು ಇದನ್ನು ಟೋಲ್ ಅಂತೂ ಬಂದ್ ಮಾಡೋದಂತೂ ನಿಜ. ಇದು ಎಲ್ಲ ನಮ್ಮ ನಾಗರಿಕರಿಗೆ ಕೊಟ್ಟಂಥ ಸವಲತ್ತು ಏನಿದೆ ಟೋಲಲ್ಲಿ, ಆ ವ್ಯವಸ್ಥೆ ಕೊಡಬೇಕು. ಕೊಡಲಿಲ್ಲ ಅಂತಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ, ಈ ಟೋಲನ್ನು ಮುಚ್ಚಿಸ್ತೀವಿ. ಇಲ್ಲ, ನಮಗೆ ಹೆಚ್ಚಿನ ಸವಲತ್ತು ಕೊಡಿ, ಸವಲತ್ತು ಕರೆಕ್ಟಾಗಿ ಕೊಡಿ. ಎಲ್ಲನೂ ನಮ್ಮ ಸಾರ್ವಜನಿಕ ಎಲ್ಲಿ ಸವಲತ್ತು ಸಿಗಬೇಕು ಅದನ್ನೆಲ್ಲ ಕೊಡಿ. ಆಂಬುಲೆನ್ಸ್ ವ್ಯವಸ್ಥೆ, ಒಂದು ಕುಡಿಯೋ ನೀರು ವ್ಯವಸ್ಥೆ, ಒಂದು ಪಂಚರ್ ಅಂಗಡಿ ಪಂಚರ್ ಗಿಂಚರ್ ಆದರೆ ಪೆಟ್ರೋಲ್ ಮುಗಿದವ್ರು ಇದೆಲ್ಲ ವ್ಯವಸ್ಥೆ ಕೊಡಿ. ಸರ್ಕಾರದಿಂದ ನೀವು ಯಾಕೆ ದುಡ್ಡು ಎತ್ತಿದ್ರಿ? ದುಡ್ಡು ಎತ್ತೆಲ್ಲ ಸವಲತ್ತು ಕೊಡಿ. ಎಲ್ಲ ವ್ಯವಸ್ಥೆ ಇದೆ, ಕೊಡ್ತಾ ಇಲ್ಲ. ಬಂದ್ ಮಾಡಿ ನೀವು. ನಾವು ಒಂದಿನ ಉಗ್ರ ಹೋರಾಟ ಮಾಡಿ ನಾವು ಬಂದ್ ಮಾಡ್ತೀವಿ ಟೋಲ. ನೀವು ಟೋಲ ದಂಧೆ ಮಾಡ್ಬಿಟ್ಟು ದುಡ್ಡು ಎತ್ಕೊಂಡ್ಬಿಟ್ಟು ನೀವು ಮಜಾ ಮಾಡೋದಲ್ಲ. ನೀವು ಟೋಲ್ ಮುಚ್ಚಾಡ್ತೀವಿ ನಾವು ಒಂದಿನ ಸವಲತ್ತು ಕೊಡಲಿಲ್ಲ ಅಂತ ಅಷ್ಟೇ. ನಾವು ಸಂಪರ್ಕಿಸಬೇಕಾದ ಅಧಿಕಾರಿಗಳನ್ನ ಅಧಿಕಾರಿಗಳು ನೇಮ ಫಲಕ ಹಾಕಿಲ್ಲ, ಏನೇನೇ ಇರ್ತಿಲ್ಲ, ಯಾರು ಕೇಳುತ್ತೆ ಅವ್ರ ನಂಬರ್ ತಗೊಳ್ಳಿ, ಇವ್ರ ನಂಬರ್ ತಗೊಳ್ಳಿ. ಇಲ್ಲ 4 ಜನ ನಂಬರ್ ಈಗ ನಮ್ಮ ಇಲ್ಲ ಬರೆದು ಬಿಡ್ಲಿ, ಯಾರು ಕೇಳೋರು ಗೊತ್ತಿಲ್ಲ. ನಿರ್ವಹಣೆ ಯಾರ್ದು ಅಂತ ಬರೀ.
ಇಲ್ಲಿ ಯಾರು ಇದು ಉಸ್ತುವಾರಿ ಯಾರು ಮಾಡ್ತಾವ್ರೆ ಏನು ಅನ್ನೋದೇ ಮಾಹಿತಿ ಇಲ್ಲ. ನಾವು ಇಲ್ಲಿ ಒಂದು ಬೆಳ್ಳೆಂಟು ಒಬ್ಬರು ಇಬ್ಬರು ಹುಡುಗರು ಇರ್ತಾರೆ, ಅವರು ಸಹ ನಮ್ದೇನೂ ಅಲ್ಲ. ಮೇಲ್ಮಟ್ಟದನ್ನ ನಾವು ಚರ್ಚೆ ಮಾಡ್ಬೋದು. ಇವ್ರು ಹೇಳ್ತಾರೆ ಅವ್ರನ್ನ ಕೇಳಿ ಸರ್, ನಮ್ಮನ್ನ ಕೇಳಿ, ಇವ್ರನ್ನ ಕೇಳಿ ಅಂತ. ಎಲ್ಲ ಅವ್ರ ಮೇಲೆ ಹೇಳೋದು ಇವ್ರ ನಂಬರ್ ಕೊಟ್ರಪ್ಪ, ಅವ್ರ ನಂಬರ್ ಕೊಟ್ರೆ ಇನ್ಯಾರ ನಂಬರ್ ಕೊಡ್ತಾರ, ಯಾರನ್ನ ಅಂತ ನಾವು ಸಂಪರ್ಕ ಹೆಂಗ್ ಮಾಡೋದು ನಿರ್ಮಾಣ ಯಾರು ಅಂತ ಕೇಳಿ. ಇನ್ನೇನಿಲ್ಲ, ಅಧಿಕಾರಿಗಳು ಇಷ್ಟೇ ಗಮನ ಕೊಡೋದು. ಅಧಿಕಾರಿಗಳು ನೀವು ಹೆಚ್ಚಿನ ರೀತಿ ನೀವು ಗಮನ ತಗೊಂಡು ನೀವು ಗಮನ ಹರಿಸಿದ್ರೆ ಸರಿ, ಹರಿಸಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡಿ ಇದನ್ನು ನಾವು ಟೋಲನ್ನು ಬಂದ್ ಮಾಡ್ತೀವಿ ಅಷ್ಟೇ. ಇಲ್ಲ ವ್ಯವಸ್ಥೆ ಕೊಡಿ, ಇಲ್ಲಿ ಯಾವ್ದಾರ ಒಂದು ನೇಮ್ ಫಲಕ ನೀವು ಮಾಡಿ ಅಷ್ಟೇ. ನಮಸ್ಕಾರ ಬಂಧುಗಳೇ, ನಾನು KRS ಪಕ್ಷದ ರಾಮನಾಥಪುರದ ಹೋಬಳಿ ಘಟಕದ ಕಾರ್ಯದರ್ಶಿಯಾಗಿ 6 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಆದರೆ ಇಂಥ ಅವ್ಯವಸ್ಥೆಗಳು ಈ ಥರ ಸಾರ್ವಜನಿಕರ ದುಡ್ಡಲ್ಲಿ ಇಂಥ ವ್ಯವಸ್ಥೆಗಳು ನಡೀತವೆ ಅಂತ ನಾನು ಗೊತ್ತಿರಲಿಲ್ಲ. ನೀವು ನೋಡ್ತಾ ಇದ್ರಿ, ಸಾಮಾನ್ಯ ನಮ್ಮ KRS ಪಕ್ಷದ ಒಂದು ಏನು ಕಾರ್ಯಕ್ರಮ ನಡೀತಾವೆ ಅನ್ನೋದನ್ನು 6 ವರ್ಷದಲ್ಲಿ ನೀವು ನೋಡ್ತಾ ಇದ್ದೀರಿ. ಆದರೂ ಇನ್ನೂ ತಿಳ್ಕೊಳ್ಳಿಲ್ಲ ಅಂದಾಗ ನಾವೇನು ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ನಾನು ಒತ್ತಾಯಿಸಿ ಕೇಳ್ತಾ ಇದ್ದೀನಿ, ಇಲ್ಲಿ ಏನು ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು, ಮತ್ತು ಬಾತ್ರೂಮ್ ವ್ಯವಸ್ಥೆ ಆಗಬೇಕು, ಮತ್ತು ಮೂರನೇದಾಗಿ ಟೋಲ್ ಇರೋದು ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಬೇಕು ಮೊದಲು, ಮತ್ತು ನಾಮಫಲಕ ಹಾಕಬೇಕು. ನಮ್ಮ ಗಾಡಿಗೆ ನಮ್ಮ ಕೆಟ್ಟ ಗಾಡಿಗೆ ಎಳ್ಕೊಂಡೋಗೋ ರೀತಿ ಒಂದು ಬೇಕು. ಸೌಕರ್ಯ ಬೇಕು. ಈ ಅವ್ಯವಸ್ಥೆಗಳನ್ನ ಸುವ್ಯವಸ್ಥೆನ ಪಡ್ಕೊಳ್ಳೋದ ಅವ್ಯವಸ್ಥೆ ಮಾಡಕ್ ಹೋದ್ರೆ ಈ KRS ಪಕ್ಷ ನಿಮ್ಮ ಸುಮ್ಮನೆ ಬಿಡೋದಿಲ್ಲ. ಆಯ್ತಾ? ಇದು ಇವಾಗ ಮನವಿ ಇದನ್ನ ಸರಿಪಡಿಸ್ಕೊಳ್ಳಿಲ್ಲ ಅಂದಾಗ ನಮ್ಮ ಪಕ್ಷದ ವತಿಯಿಂದ ಒಂದು ಉಗ್ರ ಹೋರಾಟ ಮಾಡಿ ಈ ಟೋಲನ್ನು ಬಂದ್ ಮಾಡಿಸ್ತೀವಿ ಅನ್ನೋದು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳು ಎಲ್ಲ ಬಂದು ಅಷ್ಟೇ. ಮುಂದಿನ ದಿನಗಳಲ್ಲಿ ವ್ಯವಸ್ಥೆ ಇಲ್ಲ ಅಂತಂದ್ರೆ ಎಷ್ಟೇ ಬಂದ್ ಮಾಡೋದಷ್ಟೇ. ವ್ಯವಸ್ಥೆ ಆಗಲಿಲ್ಲ ಅಂದ್ರೆ ದುಡ್ಡು ಮಾಡಬೇಕು, ದುಡ್ಡು ಬರ್ಬೇಕಷ್ಟೇ. ಬಂಧುಗಳೇ ನೋಡಿ ಯಾವ ರೀತಿ ವ್ಯವಸ್ಥೆ ಇದೆ. ಹತ್ತಿರಕ್ಕೆ ಬನ್ನಿ. ಇಲ್ಲಿ ಇದನ್ನು ರೇಡಿಯಂ ವ್ಯವಸ್ಥೆ ಇಲ್ಲ, ಇಲ್ಲಿ ಅಲ್ಲೇ ಇಟ್ಕೊಂಡು ಕವರ್ ಮಾಡಿ. ವ್ಯವಸ್ಥೆ ಇಲ್ಲ. ಅದನ್ನು ತಗೋ. ಇದು ಮತ್ತೆ ಸ್ಟಿಕ್ಕರ್ ಹಾಕ್ಸಿಲ್ಲ. ಬಿಡಿ ಅದೇನು ಆಗಲ್ಲ. ಇಲ್ಲಿಂದ ಮಾಡಿ, ಇದು ಇಲ್ಲಿಂದ ತಗೊಳ್ಳಿ, ಇಲ್ಲಿಂದ ತಗೊಳ್ಳಿ. ಇದು ಕಾರ್ ಪಾರ್ಕಿಂಗ್ ಮಾಡೋ ಜಾಗನೇ. ಇದು ಕಾರ್ ಪಾರ್ಕಿಂಗ್ ಮಾಡೋ ಜಾಗ. ಇದು ಹಿಂಗೆ ಅರ್ಧಂಬರ್ಧ ಮಾಡಿ ಟೋಲು ಪೂರ್ತಿ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆಗದೇ ದುಡ್ಡೆಲ್ಲನೂ ಜನರ ಹತ್ರ ಅಮೌಂಟ್ ಎಲ್ಲನೂ ವಸೂಲಿ ಮಾಡ್ತಾವ್ರೆ. ಮದುವೆ ನೋಡಿ ವ್ಯವಸ್ಥೆ ಯಾವ ತರ ಇದೆ ಅಂತ. ಟೋಲ್ದು ನಮ್ಮ ನಾಗರಿಕ ವ್ಯವಸ್ಥೆ ಎಲ್ಲ ಇದು ತಂದೆ ಅವರ ಕಿತ್ಕೋಬೇಕು ಒಟ್ಟಲ್ಲಿ. ಜನಗಳಿಗೆ ವ್ಯವಸ್ಥೆ ಇಲ್ಲ, ಒಂದು ಆಂಬುಲೆನ್ಸ್ ಇಲ್ಲ, ಒಂದು ಕುಡಿಯೋ ನೀರಿಲ್ಲ, ಒಂದು ಯಾವುದೂ ಇಲ್ಲ, ಯಾವ ಸೌಲಭ್ಯ ಇಲ್ಲ. ನಮ್ಮ ನಾಗರಿಕರಿಗೆ ಯಾವ ತರ ನಾವು ವ್ಯವಸ್ಥೆ ಕೊಡ್ತಿದ್ರಿ ನೀವು ದುಡ್ಡು ಮಾತ್ರ ಉಚಿತ ಮಾಡ್ಕೊಂಡು